Welcome back to SPK English Academy. In today's class, we will discuss conjunctions. This is the third video I am making on conjunctions. In this video, I am dealing with the third types of conjunction, that is praise conjunctions. In praise conjunctions, so that, in order to, as if, even though, provided that, as, so as soon as well as, no sooner than, both and. So these are phrase conjunctions in English language. Now we look at the examples how these conjunctions are used. ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾನು ಪ್ರೇಸ್ ಕಂಜಂಕ್ಷನ್ಸ್ ಬಗ್ಗೆ ತಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೋ ದ್ಯಾಟ್, ಇನ್ ಆರ್ಡರ್ ಟು, ಇವೆಲ್ಲವುಗಳಿದಾವಲ್ಲ, ಇವು ಏನಪ್ಪ ಅಂದ್ರೆ ಪ್ರೇಸ್ ಕಂಜಂಕ್ಷನ್ ಆಗಿ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಬಳಸ್ತಾ ಇದ್ದೇವೆ. ನೋಡಿ, ಇಲ್ಲಿ ಮೊದಲನೇಗೆ ನಾವು ಸೋ ದ್ಯಾಟ್ ಮತ್ತು ಇನ್ ಆರ್ಡರ್ ಟು. ಫಸ್ಟ್ ವಿ ಲುಕ್ ಎಟ್ ಸೋ ದ್ಯಾಟ್ ಅಂಡ್ ಇನ್ ಆರ್ಡರ್ ಟು. ಇಲ್ಲಿ ಸೋ ದ್ಯಾಟ್ ಅಂದ್ರೆ ಅದಕ್ಕಾಗಿ, ಆ ಕಾರಣಕ್ಕಾಗಿ, ಅದನ್ನು ಮಾಡುವುದಕ್ಕಾಗಿ ಅಂತ. ಇನ್ ಆರ್ಡರ್ ಟು ಅದೇ ಒಂದು ಅರ್ಥದಲ್ಲಿ ಬಳಸ್ತೇವೆ. ಅದಕ್ಕಾಗಿ, ಆ ಕಾರಣಕ್ಕಾಗಿ, ಅದನ್ನು ಮಾಡುವುದಕ್ಕಾಗಿ ಎಂಬ ಅರ್ಥದಲ್ಲಿ ಎರಡು ಕಂಜಂಕ್ಷನ್ ಗಳನ್ನು ನಾವು ಬಳಸ್ತೇವೆ. ಸೊ ದೀಸ್ ಟು ಸ್ಟ್ರಕ್ಚರ್ಸ್ ಆರ್ ಯೂಸ್ಡ್ ಟು ಟಾಕ್ ಅಬೌಟ್ ಪರ್ಪಸಸ್. So these two phrase conjunctions are used as purpose conjunctions. When we talk about any purpose, we have to use these two conjunctions. ಯಾವಾಗ ನಾವು ಉದ್ದೇಶಪೂರ್ವಕ ಉದ್ದೇಶದ ಬಗ್ಗೆ ಹೇಳಬೇಕಾದ್ರೆ ನಾವು ಈ ಎರಡು phrase conjunctions ಗಳನ್ನು ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬಳಸ್ತೇವೆ. ನೋಡಿ, ಮೊದಲನೇ ಎಕ್ಸಾಂಪಲ್, he saved some money so that he might use it in future. ಇಲ್ಲಿ he saved some money ಅಂತಂದ್ರೆ ಇಲ್ಲಿ ಕೆಲವು ಸ್ವಲ್ಪ ಹಣವನ್ನು ಅವನು ಸೇಕರಿಸಿದ್ದಾನೆ, ಉಳಿಸಿದ್ದಾನೆ. ಸೊ ದಟ್, ಯಾಕೆ, ಯಾವ ಉದ್ದೇಶಕ್ಕಾಗಿ? ಮುಂದಿನ ಭವಿಷ್ಯದಲ್ಲಿ ಅದನ್ನು ಉಪಯೋಗಿಸುವ ಸಲುವಾಗಿ ಅವನು ಹಣವನ್ನ ಸೇಕರಿಸಿ ಇಟ್ಟಿದ್ದಾನೆ ಅಥವಾ ಉಳಿಸಿದ್ದಾನೆ ಅಂತ ಅರ್ಥ. ಉದ್ದೇಶಕ್ಕಾಗಿ, ಮುಂದಿನ ಭವಿಷ್ಯದಲ್ಲಿ ಉಪಯೋಗಿಸೋದಕ್ಕಾಗಿ ಅಂತ. ನೋಡಿ, ಸುರೇಶ್ ಕೇರ್ ಸರಸ್ವತಿ ಟು ಸೋ ದಟ್ ಸಿ ಮ್ಯಾರಿಡ್ ಹಿಮ್. ಅವಳು ಯಾಕೆ ಅವನನ್ನ ಮದುವೆ ಆಗಿದ್ದಾಳೆ ಅಂದಮೇಲೆ ಅವನು ಸುರೇಶ್ ಅವಳ ಬಗ್ಗೆ ಬಹಳಷ್ಟು ಕಾಳಜಿ ತೋರಿದ್ದ, ಅದಕ್ಕಾಗಿ ಅವಳನ್ನ ಮದುವೆ ಆಗಿದ್ದಾನೆ. ಉದ್ದೇಶ. ಥರ್ಡ್ ಎಕ್ಸಾಂಪಲ್, he applied for a job in order to help his mother. So why did he apply for a job? In order to help his mother. ಇಲ್ಲಿ ಅವನು ತನ್ನ ತಾಯಿಗೆ ಹೆಲ್ಪ್ ಮಾಡುವ ಸಲುವಾಗಿ, ಸಹಾಯ ಮಾಡುವ ಸಲುವಾಗಿ ಈ ಜಾಬ್ಗೆ ಅಪ್ಲೈ ಮಾಡಿದ್ದೇನೆ. ಉದ್ದೇಶ, ಇಲ್ಲಿ ಜಾಬ್ಗೆ ಅಪ್ಲೈ ಮಾಡುವುದರ ಉದ್ದೇಶ ಏನಂತಂದ್ರೆ ಹೆಲ್ಪ್ ಇಸ್ ಮದರ್. ದ ಮೇನ್ ಪರ್ಪಸ್ ಆಫ್ ಅಪ್ಲೈಯಿಂಗ್ ಫಾರ್ ಜಾಬ್ ಇಸ್ ಟು ಹೆಲ್ಪ್ ಇಸ್ ಮದರ್. ಸೊ ದಟ್ ಈಸ್ ಇನ್ ಆರ್ಡರ್ ಟು ಹೆಲ್ಪ್ ಇಸ್ ಮದರ್. ನೆಕ್ಸ್ಟ್ ಎಕ್ಸಾಂಪಲ್, ದೇ ಕಲೆಕ್ಟ್ ಮನಿ ಇನ್ ಆರ್ಡರ್ ಟು ಗಿವ್ ಇಟ್ ಟು ದ ಪುವರ್. ಅವರು ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದಕ್ಕಾಗಿ? ಏತಕ್ಕಾಗಿ? ಆ ಹಣವನ್ನ, ಸಂಗ್ರಹಿಸಿರ್ತಕ್ಕಂಥ ಹಣವನ್ನ ಬಡವರಿಗೆ ಕೊಡುವ ಉದ್ದೇಶಕ್ಕಾಗಿ ಅವರು ಕಲೆಕ್ಟ್ ಮಾಡಿದ್ದಾರೆ. ಮೈ ಫ್ರೆಂಡ್ಸ್ ಕೇಮ್ ಹಿಯರ್ ಇನ್ ಆರ್ಡರ್ ಟು ಅಟೆಂಡ್ ದ ಫಂಕ್ಷನ್. ನನ್ನ ಗೆಳೆಯರು ಇಲ್ಲಿಗೆ ಏಕೆ ಬಂದಿದ್ದಾರೆ ಅಂತಂದ್ರೆ ಫಂಕ್ಷನ್ ಅನ್ನ ಅಟೆಂಡ್ ಮಾಡುವ ಸಲುವಾಗಿ, ಫಂಕ್ಷನ್ ನಲ್ಲಿ ಭಾಗವಹಿಸುವ ಸಲುವಾಗಿ. ಇನ್ ಆರ್ಡರ್ ಟು ಅದಕ್ಕಾಗಿ ಅಂತ ಅರ್ಥದಲ್ಲಿ ಈ ಸೋ ದಟ್ ಮತ್ತು ಇನ್ ಆರ್ಡರ್ ಟು ಅಂತಕ್ಕಂಥ ಎರಡೂ ಪ್ರೇಸ್ ಕಂಜಂಕ್ಷನ್ಸ್ ಗಳನ್ನು ನಾವು ಬಳಸ್ತೇವೆ. ನೆಕ್ಸ್ಟ್ ವಿ ಗೋ ಟು ನೆಕ್ಸ್ಟ್. as if or as though. ಈ as if ಮತ್ತು as though ಅಂತಕ್ಕಂಥ ಎರಡು ಪ್ರೇಸ್ ಕಂಜಂಕ್ಷನ್ ಗಳನ್ನು ನಾವು ಇಲ್ಲಿ ನೋಡ್ತೇವೆ. ಈ ಎರಡೂ ಪ್ರೇಸ್ ಕಂಜಂಕ್ಷನ್ ಗಳನ್ನ ಎಲ್ಲಿ ಬಳಸ್ತೇವೆ? as if, as though ಒಂದೇ ಹೆಚ್ಚು ಕಡಿಮೆ ಒಂದೇ ಅರ್ಥದಲ್ಲಿ ನಾವು ಬಳಸ್ತೇವೆ. ನೋಡಿ, we use this phrase to indicate an unreality. ಸತ್ಯವಲ್ಲದ, ಸಂಬಂಧಿಸದ ಅಂತ. ಆರ್ ಇಮ್ಯಾಜಿನಿಂಗ್ ಸಮಥಿಂಗ್, ಏನಾದರೂ ಕಲ್ಪಿಸಿ ಅಂತ. ಪ್ರಿಟೆಂಡಿಂಗ್ ಸಮ್ ಸಿಚುವೇಶನ್ಸ್ ಅಂದ್ರೆ ಕೆಲವು ಅನ್ರಿಯಲ್ ಆಗಿರ್ತಕ್ಕಂಥ, ಕಾಲ್ಪನಿಕವಾಗಿ ಕೆಲವು ಸಂದರ್ಭಗಳ, ಸನ್ನಿವೇಶಗಳಲ್ಲಿ ನಟಿಸುವುದು, ಹಾಗೆ ಮಾಡುವುದು.
ವರ್ತನೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಇಫ್, ಆಸ್ ಇಫ್ ಮತ್ತು ಆಸ್ ದೌ ಅಂತಕ್ಕಂಥ ಕಂಜಂಕ್ಷನ್ಗಳನ್ನು ನಾವಿಲ್ಲಿ ಬಳಸ್ತೇವೆ. ನೋಡು, ಮೊದಲನೇ ಎಕ್ಸಾಂಪಲ್ಗಳಲ್ಲಿ ನೋಡೋಣ. ವಿ ಲುಕ್ ಎಟ್ ದ ಫಸ್ಟ್ ಎಕ್ಸಾಂಪಲ್. ಡೋಂಟ್ ಬಿಹೇವ್ ಆಸ್ ಇಫ್ ಯು ಆರ್ ಡಾಗ್ ಟಯರ್ಡ್. ಇಲ್ಲಿ ನೋಡಲಿ, ಡೋಂಟ್ ಬಿಹೇವ್, ಆ ರೀತಿ ವರ್ತಿಸಬೇಡ. ಯಾವ ರೀತಿಯಾಗಿ? ಹೇಗೆ? ನೀನು ಬಹಳಷ್ಟು ಟಯರ್ಡ್ ಆಗಿರೋ ಹಾಗೆ, ದಣಿವಾದವರ ಹಾಗೆ ನಟಿಸಬೇಡ ಅಂತ. ಇಲ್ಲಿ ಡೋಂಟ್ ಯು ಲುಕ್ ಆಸ್ ಇಫ್ ಯು ಹ್ಯಾಡ್ ಸೀನ್ ಎ ಗೋಸ್ಟ್ ಇನ್ ನೈಟ್. ಹಾಗೆ ಮಾಡಬೇಡ, ಆ ತರ ನೋಡಬೇಡ. ಹೇಗೆ? ರಾತ್ರಿಯಲ್ಲಿ ನೀನು ದೆವ್ವ ಅಥವಾ ಭೂತವನ್ನ ಕಂಡ ಹಾಗೆ ನೀ ಮಾಡಬೇಡ, ಹಾಗೆ ಅಂತ. ನೋಡಿ, ಇಟ್ ಲುಕ್ಸ್ ಆಸ್ ದೌ ಸಿ ಇಸಂಟ್ ಕಮಿಂಗ್. ಇದನ್ನು ನೋಡಿದ್ರೆ ಅವಳು ಬರುವ ಹಾಗೆ ಕಾಣಿಸ್ತಿಲ್ಲ ಅಂತ ಇಲ್ಲಿ ಒಂದು ಸಂದರ್ಭಗಳಲ್ಲಿ ನಾವು ಹೇಳ್ತೇವೆ. ಇಲ್ಲಿ ಆಲ್ಸೋ ಸಿ, he ran as if he was running for his life. ಅವ ಹೇಗೆ ಓಡ್ತಾ ಇದ್ದಾನಂತಂದ್ರೆ ತನ್ನ ಜೀವನಕ್ಕಾಗಿ ಓಡ್ತಾ ಇದ್ದಾನೆ ಹಾಗೆ ಅಂತ. I don't feel as though I have just had a holiday. ನನಗೆ ಹೀಗೆ ಅನಿಸುವುದಿಲ್ಲ. ಏನಂತ? ಹಾಲಿಡೇ ಇಲ್ಲ ಅಂತ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ಅಂತ. ಇಂಥ ಸಂದರ್ಭಗಳು ಆಸ್ ಇಫ್ ಮತ್ತು ಆಸ್ ದೌ ಅಂತಕ್ಕಂಥ ಈ ಪ್ರೈಸ್ ಕಂಜಂಕ್ಷನ್ಸ್ ಗಳನ್ನು ನಾವು ಉಪಯೋಗ ಮಾಡ್ತೇವೆ. ಸಿ ನೆಕ್ಸ್ಟ್, ಈವನ್ ಇಫ್ ಅಂಡ್ ಈವನ್ ದೌ, ಆದಾಗ್ಯೂ, ಇದ್ದಾಗ್ಯೂ ಅನ್ನುವಂಥ ಸಂದರ್ಭದಲ್ಲಿ ಈ ಪ್ರೈಸ್ ಕಂಜಂಕ್ಷನ್ಗಳನ್ನು ನಾವು ಬಳಸ್ತೇವೆ. ವಿ ಕ್ಯಾನ್ ಯೂಸ್ ಈವನ್ ದೌ ಮೀನ್ ಡಿಸ್ಪೈಟ್ ದ ಫ್ಯಾಕ್ಟ್ ದಟ್, ಅದರ ಬದಲಾಗಿ, ಅದು ಇದ್ದಾಗ್ಯೂ. ಅಂಡ್ ಈವನ್ ಇಫ್ ಟು ಮೀನ್ ವೆದರ್ ಆರ್ ನಾಟ್, ಚಾಯ್ಸ್, ವೆದರ್ ನಾಟ್, ಅಥವಾ ಅದು ಅಥವಾ ಇದು ಅಂತ ಅನ್ನುವ ಅರ್ಥದಲ್ಲಿ ಈವನ್ ಇಫ್ ಅಂತಕ್ಕಂಥ ಒಂದು ಕಂಜಂಕ್ಷನ್ ಅನ್ನ ಬಳಸ್ತೇವೆ. ನೋಡಿ, ಐ ಶಲ್ ನಾಟ್ ಪ್ಲೇ ವಿತ್ ದೆಮ್ ಈವನ್ ಇಫ್ ದೇ ಫೋರ್ಸ್ ಮೀ ಟು ಪ್ಲೇ. ಅವ್ರ ಜೊತೆಗೆ ನಾನು ಆಟ ಆಡುವುದಿಲ್ಲ. ಅವ್ರು ಒಂದು ವೇಳೆ ನಮಗೆ ಫೋರ್ಸ್ ಮಾಡಿದ್ರು ಕೂಡ, ಒತ್ತಾಯಿಸಿದ್ರು, ನಾವು ಅವ್ರ ಜೊತೆಗೆ ಆಟವನ್ನ ಆಡುವುದಿಲ್ಲ. ಈವನ್ ಇಫ್ ದೇ ಫೋರ್ಸ್, ಅವರು ನಾನು ಆದಾಗ್ಯೂ, ಒತ್ತಾಯಿಸಿದಾಗ್ಯೂ, ಒತ್ತಾಯ ಮಾಡಿದ್ರು ಆಟ ಆಡುವುದಿಲ್ಲ ಅನ್ನುವಂತ ಅರ್ಥದಲ್ಲಿ ನೋಡಲಿ. ವಿ ಶೆಲ್ ಶ್ಯೂರ್ಲಿ ಪ್ಲೇ ದಿಸ್ ಮ್ಯಾಚ್. ವಿ ಶೆಲ್ ಶ್ಯೂರ್ಲಿ ಪ್ಲೇ ದಿಸ್ ಮ್ಯಾಚ್ ಇಫ್ ಇಟ್ ರೇನ್ಸ್ ಕ್ಯಾಟ್ಸ್ ಅಂಡ್ ಡಾಗ್ಸ್. ನೋಡ್ಲಿ, ನಾವು ಇಲ್ಲಿ ಆಟವನ್ನ ಆಡ್ತೇವೆ ಯಾವಾಗ? ಅದು ಮಳೆ ಒಂದೇನಾದ್ರೂ ಜಿಟಿಯಾಗಿ ಸಣ್ಣ ಪ್ರಮಾಣದಲ್ಲಿ ಮಳೆ ಆದ್ರೂ ಕೂಡ ನಾವಿಲ್ಲಿ ಆಟವನ್ನ ಆಡುತ್ತೇವೆ. ಮಳೆ ಬೀಳುತ್ತಿದ್ದರೂ ಅಲ್ಲಿ ಆಟವನ್ನ ಆಡ್ತೇವೆ ಅಂತ ನೋಡಿ. ಈವನ್ ದೌ ಸಿ ಇಸ್ ನಾಟ್ ಕ್ಲೆವರ್, ಅವಳು ಜಾಣನಾಗಿಲ್ಲದಿದ್ದರೂ, ಹುಷಾರಾಗಿಲ್ಲದಿದ್ದರೂ, ಸಿ ಹ್ಯಾಸ್ ನೆವರ್ ಫೇಲ್ಡ್ ಇನ್ ಎನಿ ಟೆಸ್ಟ್, ಅವಳು ಹುಷಾರಾಗಿಲ್ಲದಿದ್ದರೂ, ಜಾಣೆಯಾಗಿಲ್ಲದಿದ್ದರೂ ಕೂಡ ಯಾವುದೇ ಟೆಸ್ಟ್ಗಳಲ್ಲಿ, ಪರೀಕ್ಷೆಗಳಲ್ಲಿ ಅವಳು ಫೇಲ್ ಆಗಿಲ್ಲ. ಈವನ್ ದೌ ಸಿ ಇಸ್ ನಾಟ್ ಕ್ಲೆವರ್, ಸಿ ಹ್ಯಾಸ್ ನೆವರ್ ಫೇಲ್ಡ್ ಇನ್ ಎನಿ ಟೆಸ್ಟ್. ಅಂದ್ರೆ ಇಲ್ಲಿ ನೋಡಿ, ಅವಳು ಹುಷಾರಾಗಿಲ್ಲದಿದ್ದರೂ ಕೂಡ ಯಾವುದೇ ಪರೀಕ್ಷೆಯಲ್ಲಿ ಫೇಲ್ ಆಗಿಲ್ಲ ಅಂತ ಅರ್ಥ ನೋಡಿ. ಸಿ ವಾಕ್ಡ್ ಫಾಸ್ಟ್ ಈವನ್ ಸಿ ಇಸ್ ವೀಕ್, ಅವಳು ವೀಕ್ ಆಗಿದ್ದಾಳೆ. ಸಿ ವಾಸ್ ಅನೇಬಲ್ ಟು ವಾಕ್, ಸಿ ವಾಸ್ ನಾಟ್ ಸ್ಟ್ರಾಂಗ್ ಟು ವಾಕ್, ಬಟ್ ಸಿ ವಾಕ್ಸ್ ಫಾಸ್ಟ್. ಅವಳು ನಡೆಯಲಿಕ್ಕಾಗದಿದ್ದರೂ ಕೂಡ, ಅಶಕ್ತಳಾಗಿದ್ದಾಗ್ಯೂ ಅವಳು ಏನ್ ಮಾಡ್ತಾಳೆ? ಫಾಸ್ಟ್ ಆಗಿ ನಡೀತಾಳೆ ಅನ್ನುವಂತ ಈ ಅರ್ಥದಲ್ಲಿ ಈ ಎರಡು ಪ್ರೈಸ್ ಕಂಜಂಕ್ಷನ್ ನಾವು ಬಳಸ್ತೇವೆ. ಸೊ ನೆಕ್ಸ್ಟ್ we go to that provided that, as and as, so as. So now I want to discuss the first one, provided that. ನೋಡಿ, provided that ಈ ಯಾವ ಅರ್ಥದಲ್ಲಿ ಬಳಸ್ತೇವೆ? ಇಟ್ ಮೀನ್ಸ್ that if some conditions are fulfilled. ಈ ಪ್ರೊವೈಡೆಡ್ ದಟ್ ಉದ್ದೇಶ, ಅದರ ಎಲ್ಲಿ ಬಳಸಿ ಅರ್ಥ ಏನಂದ್ರೆ, ನಮಗೆ ಕೆಲವು ಕಂಡೀಷನ್ಸ್ಗಳು ತೃಪ್ತಿಯಾದಾಗ, ಅನುಭವಿಸಿದಾಗ, ಫುಲ್ಫಿಲ್ ಆದಾಗ ನಾವು ಈ ಪ್ರೊವೈಡೆಡ್ ದ್ಯಾಟ್ ಅನ್ನ ಬಳಸ್ತೇವೆ. ನೋಡಿ, ಇಲ್ಲಿ ಉದಾಹರಣೆಗೆ ತಿಳಿ ನೋಡಿದ್ರೆ ಗೊತ್ತಾಗುತ್ತೆ ತಮಗೆ. ಪ್ರೊವೈಡೆಡ್ ದ್ಯಾಟ್ ಯು ಅಕಂಪನಿ ಮೀ, ಐ ಶೆಲ್ ಗೋ ಟು ದ ಹಾಸ್ಪಿಟಲ್. ನೀನು ನನ್ನ ಜೊತೆಗೆ ಬಂದರೆ ನಾನು ಹಾಸ್ಪಿಟಲ್ಗೆ ಹೋಗುತ್ತೇನೆ ಅಂತ. ಅಂದ್ರೆ ಫುಲ್ಫಿಲ್. ಏನ್ ಫುಲ್ಫಿಲ್? ಅವನ ಜೊತೆಗೆ ಬರೋದೇ ಒಂದು ಫುಲ್ಫಿಲ್.
ಐ ಶಲ್ ಗಿವ್ ಯು ದ ಜಾಬ್ ಪ್ರೊವೈಡೆಡ್ ದ್ಯಾಟ್ ಯು ಮಸ್ಟ್ ನೋ ಟೈಪಿಂಗ್. ನೀನು ಟೈಪಿಂಗ್ ಅನ್ನ ಕಲಿತ್ರೆ, ಅಥವಾ ನಾನು ನಿನಗೆ ಜಾಬ್ ನಾನು ಕೊಡಬೇಕಂದ್ರೆ ನೀನು ಟೈಪಿಂಗ್ ಅನ್ನ ಕಲಿಬೇಕು. ನೀನು ಕಲಿತ್ರೆ ನಾನು ನಿನಗೆ ಜಾಬ್ ಅನ್ನ ಕೊಡ್ತೇನೆ ಅಂತ. Next, we look at another two phrase conjunctions, as and so as. What is difference between as and so as? See, as this phrase conjunctions are is used in positive sentences or assertive sentences or affirmative sentences. But so as is used in negative forms or negative sentences. ಇಲ್ಲಿ as ಅನ್ನ ಪಾಸಿಟಿವ್ ಸೆಂಟೆನ್ಸ್ ಇದ್ದಲ್ಲಿ ಪಾಸಿಟಿವ್ ಅರ್ಥದಲ್ಲಿ ಬಳಸ್ತೇವೆ. ಅಲ್ಲಿ ಒಂದು ವೇಳೆ ನೆಗೆಟಿವ್ ಅರ್ಥ ಇದ್ರೆ ಅಲ್ಲಿ ಸೋದ್ ಆಸ್ ಅನ್ನ ನಾವು ಬಳಸ್ತೇವೆ. ಮೋಸ್ಟ್ಲಿ ದೀಸ್ ಟು phrase conjunctions as and so as are mainly used in adjectives of comparison or degrees of comparison. See, as is used to compare things, persons or places. ನೋಡಿ, ಸೌಮ್ಯ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಹರ್ ಸಿಸ್ಟರ್. as ಅನ್ನ ಇಲ್ಲಿ ಒಂದು ಎಕ್ಸೆಕ್ಟಿವ್ ಮದ್ ಆ ಕಡೆ ಈ ಕಡೆ ಆಸ್ ಅನ್ನ ಬಳಸ್ತೇವೆ ಕಂಪ್ಯಾರಿಸನ್ ಮಾಡುವಾಗ. ಸಿ, ರಮೇಶ್ ಈಸ್ ರಮೇಶ್ ಈಸ್ as ಗುಡ್ ಆಸ್ ಹಿಸ್ ಫ್ರೆಂಡ್. ರಮೇಶ್ ತನ್ನ ಫ್ರೆಂಡ್ ಅನ್ನಷ್ಟೇ ಜಾಣನಾಗಿದ್ದಾನೆ ಅಂತ ನೋಡಿ. As so or so as is used in a negative sentence. Mainly this pattern, this phrase conjunction is used in negative sentences. Look at the examples. No other girl is. See, no, it is the negative. No other girl is so clever as Radha. ಸೊ ಇಲ್ಲಿ ಸೋ ಆಸ್ ಸೊ ಯೂಸ್ ಮಾಡಿದ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗಿರುತ್ತದೆ. ನೆಗೆಟಿವ್ ಸೆಂಟೆನ್ಸ್ ಇದ್ರೆ ಮಾತ್ರ ಸೋ ಆಸ್ ಅಥವಾ ಆಸ್ ಸೋ ಅನ್ನ ಉಪಯೋಗ ಮಾಡಬೇಕು, ಇಲ್ಲದಿದ್ರೆ ಅದು ತಪ್ಪು. ಒಂದ್ ವೇಳೆ ಅದು ಸೆಂಟೆನ್ಸ್ ಪಾಸಿಟಿವ್ ಆಗಿದ್ರೆ, ಪಾಸಿಟಿವ್ ಮೀನಿಂಗ್ ಕೊಡುವಂತಿದ್ರೆ ಅಲ್ಲಿ ನಾವು ಆಸ್ ಅಂತಕ್ಕಂಥ ಫ್ರೇಸ್ ಕಂಜಂಕ್ಷನ್ ಅನ್ನ ಉಪಯೋಗ ಮಾಡಬೇಕು. ನಾನು ಅನ್ಕೊಂಡಿದ್ದೇನೆ ಆಸ್ ಮತ್ತು ಸೋ ಆಸ್ಗೆ ಇರ್ತಕ್ಕಂಥ ವ್ಯತ್ಯಾಸ ತಮಗೆ ಅರ್ಥ ಆಗಿದೆ. ಅಂಡ್ ಐ ಥಿಂಕ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ as and so as. So as phrase conjunction is used in positive sentence or assertive sentence, and so as phrase conjunction is used in negative sentence. So look another one example here. No other peak is as high so the Mount Everest. Here no, this sentence is also negative form or negative sentence. We go to now as soon as and no sooner than. So in many of the competitive examinations, these phrase conjunctions are asked for writing correct sentences or using in the correct sentences. For example, as soon as and no sooner, these two are the pair phrase conjunctions. So as soon as use in the sentence and ask to change, ask to use no sooner than. So like that, this kind of sentence are asked in the examination. See, in SSLC examination also this type of examples are asked. See, as soon as I checked your papers, I declared your marks. So here we used as soon as. The given sentence is in simple past. So see, ಇಲ್ಲಿ ಸಿಂಪಲ್ ಪಾಸ್ಟ್ ಅಲ್ಲಿ ಆಸ್ ಸೂನ್ ಆಸ್ ಅಂತ ಉಪಯೋಗ ಮಾಡಿರುವಂತ ಸೆಂಟೆನ್ಸ್ ಇದ್ದಾಗ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಆ ಸೆಂಟೆನ್ಸ್ ಅನ್ನ ನಾವು ಇಂಟರಾಗೇಟಿವ್ ಆಗಿ ಚೇಂಜ್ ಮಾಡಬೇಕು. ಅಂದ್ರೆ ಇಲ್ಲಿ ನೋಡಿ, ನೋ ಸೂನರ್ ಅನ್ನ ಮೊದಲಿಗೆ ಬರಿಬೇಕು. ನಂತರ ಅಲ್ಲಿ ಡಿಡ್, ಇಲ್ಲಿ ಇದು ಸೆಕೆಂಡ್ ವರ್ಬ್ ಆಗಿರೋದ್ರಿಂದ ಅಥವಾ ಪಾಸ್ಟ್ ವರ್ಬ್ ಆಗಿರೋದ್ರಿಂದ ಇಲ್ಲಿ ಈ ಚೆಕ್ ಅಂತಕ್ಕಂಥ ಮೇನ್ ವರ್ಬ್ ಅನ್ನ ಡಿವೈಡ್ ಮಾಡಿದ್ರೆ ಅಲ್ಲಿ ಡಿಡ್ ಬಂದ್ರೆ ಇಲ್ಲಿ ವರ್ಬ್ ಚೆಕ್ ಇರ್ತಕ್ಕಂಥ ವರ್ಬ್ ಏನಾಗ್ತದೆ, ಚೆಕ್ ಆಗ್ತದೆ. ಅಂದ್ರೆ ರೂಟ್ ವರ್ಬ್ ಆಗ್ತದೆ ಅಥವಾ ವರ್ಬ್ ಒನ್ ಆಗಿ ಪರಿವರ್ತನೆ ಆಗ್ತದೆ. ಇಲ್ಲಿ ಡಿಡ್ ಬಂದಾಗ ಇಲ್ಲಿ ವರ್ಬ್ ಒನ್ ಅನ್ನ ಮಾಡಬೇಕು. ಇದು ಇಂಗ್ಲಿಷ್ ಪ್ಯಾಟರ್ನ್. ಯುವರ್ ಪೇಪರ್ಸ್ ದ್ಯಾನ್, ನೋಡಿ ಈ ಸೆಕೆಂಡ್ ಸೆಂಟೆನ್ಸ್ ಇರ್ತದಲ್ಲ ಆಸ್ ಸೂನ್ ಆಸ್ ಬಳಸಿದಲ್ಲಿ ಆ ಸೆಕೆಂಡ್ ಸೆಂಟೆನ್ಸ್ ನಂತರ ಪ್ರಾರಂಭ ಆಗೋಕ್ಕಿಂತ ಮೊದಲು ಎರಡರ ಮಧ್ಯದಲ್ಲಿ ಈ ದ್ಯಾನ್ ಅಂತ ಎನ್ನುವಂತ ಒಂದು ಕಂಜಂಕ್ಷನ್ ಅನ್ನ ನಾವಿಲ್ಲಿ ಬಳಸಬೇಕು. ಇಲ್ಲಿ ನೋ ಸೂನರ್ ಬಿಗಿನಿಂಗ್ ಬಳಸಿದ್ರೆ ದ್ಯಾನ್ ಅನ್ನ ಇನ್ ದ ಮಿಡಲ್ ಆಫ್ ದ ಸೆಂಟೆನ್ಸ್ ನಾವು ಬಳಸಬೇಕು. ನೋಡಿ, ಐ ಡಿಕ್ಲೇರ್ಡ್ ಯುವರ್ ಮಾರ್ಕ್ಸ್.
No change in the second clause or the second sentence. We have to write as it is already. ಇದರಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡೋದಿಲ್ಲ, ಅದು ಹೇಗಿರುತ್ತೆ ಹಾಗೆ ಬರೀಬೇಕು. ಆದರೆ ನೋ ಸೂನರ್ ಫಸ್ಟ್ ಸೆಂಟೆನ್ಸ್ ಅಲ್ಲಿ ನಾವು ಚೇಂಜ್ ಅನ್ನ ಮಾಡ್ಬೇಕು, ಅದನ್ನ ಇಂಟ್ರಾಗೇಟಿವ್ ಆಗಿ ಪರಿವರ್ತನೆಯನ್ನ ಮಾಡಬೇಕು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ದಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಿಗಿನ್ ವಿತ್ ಆಕ್ಸಿಲರಿ, ಎಸ್ಪೆಷಲಿ ಎಸ್ ಆರ್ ನೋ ಕ್ವಶನ್ ಬಿಗಿನ್ ವಿತ್ ಆಕ್ಸಿಲರಿ. ಇದು ಸಿಂಪಲ್ ಪಾಸ್ಟ್ ಆಗಿರೋದ್ರಿಂದ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಡಿಡ್ ಅಂತಕ್ಕಂಥ ಆಕ್ಸಿಲರಿ ಅಥವಾ ಹೆಲ್ಪಿಂಗ್ ವರ್ಬ್ ಅನ್ನ ಉಪಯೋಗ ಮಾಡ್ತೇವೆ. ಇಲ್ಲಿ ನಾವು ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನ ಸೆಂಟೆನ್ಸ್ ಮೊದಲು ತೆಗೆದುಕೊಂಡಿದ್ದೇವೆ. ಇಷ್ಟೇ ವ್ಯತ್ಯಾಸ. ನೋಡಿ, ಇನ್ನೊಂದು ಉದಾಹರಣೆಯನ್ನು ನೋಡಿದಾಗ ತಮಗೆ ಅರ್ಥ ಆಗ್ತದೆ. ಆಸ್ ಸೂನ್ ಆಸ್ ಐ ಎಂಟರ್ಡ್ ದ ಕ್ಲಾಸ್ ದ ಟೀಚರ್ ದ ಸ್ಟೂಡೆಂಟ್ ಸ್ಟುಡ್ ಅಪ್. ಇಲ್ಲಿ ಸೇಮ್ ವೇ, ಇಲ್ಲಿ ಕೂಡ ಎಂಟರ್ಡ್ ಕೂಡ ಸೆಕೆಂಡ್ ವರ್ಬ್ ಇದೆ, ಇಲ್ಲಿ ಚೆಕ್ ಕೂಡ ಸೆಂಟರ್. ಅದೇ ತರ ಮಾಡೋಣ ನಾವು ಇಲ್ಲಿ. ಈಗ ಮೊದಲಿಗೆ ಆಸ್ ಸೋ ನೋ ಸೂನರ್ ತಗೊಂಡ ನೋ ಸೂನರ್ ಅನ್ನ ಬರೆದ್ವಿ. ನಂತರ ಇಲ್ಲಿ ಸೆಕೆಂಡ್ ವರ್ಬ್ ಆಗಿದ್ರಿಂದ ನೋ ಸೂನರ್ ನಂತರ ನಾವು ಡಿಡ್ ಅನ್ನ ಬರಿಬೇಕು. ಡಿಡ್ ಬರ್ ನಂತರ ಸಬ್ಜೆಕ್ಟ್ ಇರುತ್ತೆ, ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಪ್ಯಾಟರ್ನ್ ಆಗಿರುತ್ತೆ. ಇಲ್ಲಿ ಎಂಟರ್ಡ್ ಇದೆಯಲ್ಲ, ಇಲ್ಲಿ ನಾವು ನೋ ಸೂನರ್ ದಲ್ಲಿ ಡಿಡ್ ಅನ್ನ ತೆಗೆದುಕೊಂಡಿರೋದ್ರಿಂದ ಇದು ಎಂಟರ್ ಆಗುತ್ತೆ, ಫಸ್ಟ್ ವರ್ಬ್ ಆಗುತ್ತೆ. ಇದು ವರ್ಬ್ ಪ್ರೆಸೆಂಟ್ ಆಗುತ್ತೆ. ನಂತರ ಏನಪ್ಪ ಇನ್ ದ ಕ್ಲಾಸ್ ಅಂತ ಬರೆದು ಇಲ್ಲಿ ಸೆಕೆಂಡ್ ಸೆಂಟೆನ್ಸ್ ಅನ್ನ ಜೋಡಿಸುವ ಸಲುವಾಗಿ ದ್ಯಾನ್ ಅಂತಕ್ಕಂಥ ಕಂಜಂಕ್ಷನ್ ಅನ್ನು ನಾವು ಇಲ್ಲಿ ಬಳಸಿ ಎರಡನೇ ಕ್ಲಾಸ್ ಅನ್ನ ಅಥವಾ ಸೆಂಟೆನ್ಸ್ ಅನ್ನ ಅದರ ಜೊತೆಗೆ ಕೂಡಿಸಬೇಕು. ಈ ರೀತಿಯಾಗಿ ಅಂದ್ರೆ ಈ ನೋ ಸೂನರ್ ನ ಮೊದಲಿಗೆ ತೆಗೆದುಕೊಳ್ಳಬೇಕು, ಇರುವಂತ ಫಸ್ಟ್ ಕ್ಲಾಸ್ ಅನ್ನ ಎಸ್ ಆರ್ ನೋ ಕ್ವಶನ್ ಮಾಡಿ ಆಕ್ಸಿಲರಿನ ಬಿಗಿನಿಂಗ್ ಬರೆದು ವರ್ಬ್ 1 ಮಾಡಬೇಕು. ಮತ್ತು ಎರಡನೇ ಸೆಂಟೆನ್ಸ್ ಮತ್ತು ಮೊದಲನೇ ಸೆಂಟೆನ್ಸ್ ಸೇರಿಸುವ ಮಧ್ಯದಲ್ಲಿ ಏನಪ್ಪ ದ್ಯಾನ್ ಅನ್ನ ಬಳಸಬೇಕು, ಅಷ್ಟೇ ವ್ಯತ್ಯಾಸ. ಆದ್ರೆ ಎರಡನೇ ದ್ಯಾನ್ ನಂತರ ಇರ್ತಕ್ಕಂಥ ಕ್ಲಾಸ್ ಆಗಲಿ ಸೆಂಟೆನ್ಸ್ ಅಲ್ಲಿ ಯಾವುದೇ ಬದಲಾವಣೆ ಮಾಡಬಾರದು, ಅದು ಹೇಗಿರುತ್ತೆ ಹಾಗೆ ಇಡಬೇಕು. ನೋಡಿ, ಮೂರನೇ ಎಕ್ಸಾಂಪಲ್. ಆಸ್ ಸೂನ್ ಆಸ್ ದ ಪಿಯೂನ್ ರ್ಯಾಂಗ್ ದ ಬೆಲ್ ದ ಸ್ಟೂಡೆಂಟ್ಸ್ ಕೇಮ್ ಔಟ್. ನೋ ಸೂನರ್, ಇಲ್ಲಿ ಕೂಡ ಅದೇ ರೀತಿ ನೋ ಸೂನರ್ ಡಿಡ್ ದ ಪಿಯೂನ್ ರಿಂಗ್. ನೋಡಿ, ಇಲ್ಲಿ ಡಿಡ್ ಬಂದ ತಕ್ಷಣ ಇದು ರ್ಯಾಂಗ್ ಇದ್ದಿದ್ದು ಸೆಕೆಂಡ್ ವರ್ಬ್ ಇದ್ದಿದ್ದು ಫಸ್ಟ್ ವರ್ಬ್ ಮಾಡಿದ್ದೇವೆ, ರಿಂಗ್ ಮಾಡಿದ್ದೇವೆ. ಅದೇ ರೀತಿ ರಿಂಗ್ ದ ಬೆಲ್. ಇಲ್ಲಿ ಎರಡನೇ ಸೆಂಟೆನ್ಸ್ ಅನ್ನ ಸೇರಿಸುವ ಸಲುವಾಗಿ ನಾವು ದ್ಯಾನ್ ಅಂತಕ್ಕಂಥ ಕಂಜಂಕ್ಷನ್ ಯೂಸ್ ಮಾಡಿ ಎರಡನೇ ಸೆಂಟೆನ್ಸ್ ಅನ್ನ ಮೊದಲನೇ ಸೆಂಟೆನ್ಸ್ ಜೊತೆಗೆ ಸೇರಿಸಿದ್ದೇವೆ. ನಾ ಹೇಳಿದೆ ಎರಡನೇ ಸೆಂಟೆನ್ಸ್ ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದೇ ರೀತಿ ಆಸ್ ಸೂನ್ ಆಸ್ ಐ ಸಾ ದ ಸ್ನೇಕ್ ಐ ರ್ಯಾನ್ ಅವೇ ಇನ್ ಫಿಯರ್. ನೋ ಸೂನರ್ ಡಿಡ್ ಐ ಸಿ. ನೋಡಿ, ಸಿ ಸೆಕೆಂಡ್ ವರ್ಬ್ ಫಸ್ಟ್ ವರ್ಬ್ ಅನ್ನು ಮಾಡಿದೆ, ಸೆಕೆಂಡ್ ವರ್ಬ್ ಅನ್ನು ತೆಗೆದು ಫಸ್ಟ್ ವರ್ಬ್ ಮಾಡಿದ್ದೇವೆ. ಈ ಸಾ ಅನ್ನೋದು ಸೆಕೆಂಡ್ ವರ್ಬ್, ಇಲ್ಲಿ ಅದನ್ನು ತೆಗೆದು ಫಸ್ಟ್ ವರ್ಬ್ ಮಾಡಿದ್ದೇವೆ. ದ ಸ್ನೇಕ್ ದ್ಯಾನ್ ಐ ರ್ಯಾನ್ ಅವೇ ಇನ್ ಫಿಯರ್. ಸಿ ಬೋತ್ ಅಂಡ್, ಇನ್ನೆರಡು ಈ ಪ್ರೇಸ್ ಕಂಜಕ್ಷನ್ ಗಳಂತಾರೆ. ಬೋತ್ ಅಂಡ್ ಅನ್ನುವಂಥದ್ದು ಒಂದು, ಇನ್ನೊಂದು ಆಸ್ ವೆಲ್ ಆಸ್. ದೀಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವು ಕೂಡ ಬಹಳ ಮಹತ್ವವಾಗಿ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ಬಳಸ್ತೇವೆ. ಬೋತ್ ಅಂಡ್ ಎಲ್ಲಿ ಬಳಸ್ತೇವೆ? ಬೋತ್ ಮೈ ಬ್ರದರ್ ಅಂಡ್ ಸಿಸ್ಟರ್ಸ್ ಆರ್ ಇಂಜಿನಿಯರ್. ಇಬ್ಬರೂ ವ್ಯಕ್ತಿಗಳು ಒಂದೇ ಪೊಸಿಷನ್ ಅನ್ನ ತೋರಿಸುವಾಗ ಬೋತ್ ಆರ್ ಇಂಜಿನಿಯರ್ಸ್. ನೋಡಿ, ಬೋತ್ ಮೈ ಫ್ರೆಂಡ್ ಅಂಡ್ ಐ ಅಟೆಂಡೆಡ್ ದ ಫಂಕ್ಷನ್. ಇಬ್ರು ಒಂದೇ ಫಂಕ್ಷನ್ ಅಟೆಂಡ್ ಮಾಡಿದ್ದೇವೆ, ಎರಡು ಅಂತ ಹೇಳುವಂಥದ್ದು. ಇಬ್ಬರು ಅನ್ನೋ ಅರ್ಥದಲ್ಲಿ ನಾವು ಈ ಪ್ರೇಸ್ ಕಂಜಕ್ಷನ್ ಬೋತ್ ಅಂಡ್ ಅನ್ನ ಬಳಸ್ತೇವೆ. ಇಲ್ಲಿ ಸರಸ್ವತಿ ಅಂಡ್ ಅಂಬಿಕಾ ಬೋತ್ ಆರ್ ಮ್ಯಾರಿಡ್ ಮೆನ್ ಅಂತ ಹೇಳ್ಬೋದು. ಇದು ಒಂದು ಕೂಡ ಎಕ್ಸಾಂಪಲ್. ಆಸ್ ವೆಲ್ ಆಸ್. ನೆಕ್ಸ್ಟ್ ವಿ ಗೋ ಟು ಆಸ್ ವೆಲ್ ಆಸ್. It is also very important phrase conjunction in English language. ನೋಡಿ, Surekha lost her watch as well as mobile. ನೋಡಿ, ಇದು ಕೂಡ ಸಿಂಗುಲರ್ ಅಲ್ಲಿ ಬಳಸ್ತೇವೆ. ನೋಡಿ, ಆಸ್ ವೆಲ್ ಆಸ್ ಅದರಂತೆ, ಅಷ್ಟೇ ಮಹತ್ವವಾಗಿರುವಂತದ್ದು. ನೋಡಿ, ಲಾಸ್ಟ್ ಹರ್ ವಾಚ್ ಅಂಡ್ ನೋಡಿ ಮೊಬೈಲ್ ಆಸ್ ವೆಲ್ ಆಸ್ ಅದರಂತೆ ಮೊಬೈಲ್ ಕೂಡ ಕಳೆದುಕೊಂಡಿದ್ದಾರೆ ಅಂತ. ಇಲ್ಲಿ ಮಾನಸ ಆಸ್ ವೆಲ್ ಆಸ್ ಹರ್ ಫ್ರೆಂಡ್ ಈಸ್ ಬ್ಯೂಟಿಫುಲ್. ಮಾನಸ ಮತ್ತು ಅವರ ಫ್ರೆಂಡ್ ಇಬ್ರು ಇಲ್ಲಿ ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಮೈ ಸ್ಟೂಡೆಂಟ್ಸ್ ಕ್ಯಾನ್ ಪ್ಲೇ ಕ್ರಿಕೆಟ್ ಆಸ್ ವೆಲ್ ಆಸ್ ಟೆನಿಸ್. ನನ್ನ ಗೆಳೆಯರು ಕ್ರಿಕೆಟ್ ಮತ್ತು ಈ ಟೆನಿಸ್ ಅನ್ನ ಎರಡು ಆಡ್ತಾರೆ ಅಂತ ಅರ್ಥ. ಇಲ್ಲಿ ಈ ಪ್ರೇಸ್ ಕಂಜಕ್ಷನ್ ಬಳಸ್ತೇವೆ. In today's class, we discussed all these phrase conjunctions. These are very important for the high school students and also PU students, degree college students, and who loves to learn English grammar for who are preparing for any competitive examination. These phrase conjunctions will help them to prepare well. So before watching, you have to subscribe to my channel. Share this to as possible as your friend and also like this video. Thank you for watching my video and subscribe and support me to go ahead.